ಪ್ರಿಯ ವೀಕ್ಷಕರೇ, ಈ ಮಹಾವೀರನ ಚರಿತ್ರೆಯನ್ನು ಕೇಳಿದರೆ ನಿಮ್ಮ ಮನಸ್ಸು ತಳಮಳಗೊಳ್ಳೋದು ಸತ್ಯ. ಅಂದಹಾಗೆ ಈ ಶೂರನ ಪರಾಕ್ರಮ, ನಿಷ್ಠೆ, ದಾನಗುಣಕ್ಕೆ ಸರಿಸಾಟಿಯಾದ ವ್ಯಕ್ತಿ ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ. ಅವನೇ ದಾನಶೂರ ಕರ್ಣ. ಕರ್ಣನ ನಿಜವಾದ ತಂದೆ ತಾಯಿ ಯಾರು? ಕರ್ಣನ ತಾಯಿ ಕರ್ಣ ಹಸುಗೂಸಿದ್ದಾಗಲೇ ನದಿಯಲ್ಲಿ ಯಾಕೆ ತೇಲಿಬಿಟ್ಲು? ಕರ್ಣ ಯಾರ ಬಳಿ ಬೆಳೀತಾನೆ? ಅವನಿಗೆ ಸೂತ ಪುತ್ರ ಎಂದು ಯಾಕೆ ಕರೀತಾರೆ? ದಾನಶೂರ ಕರ್ಣ ಆಗಿದ್ದು ಹೇಗೆ? ಇನ್ನೂ ಹಲವಾರು ರೋಚಕ ವಿಷಯಗಳು ಈ ಕರ್ಣ ಎಂಬ ಚರಿತ್ರೆಯಲ್ಲಿ ಅಡಗಿವೆ. ವೀಕ್ಷಕರೇ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪಬ್ಲಿಕ್ FM ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹ ನೀಡಿ. ಪ್ರಿಯ ವೀಕ್ಷಕರೇ, ಯಾದವ ರಾಜನಾಗಿದ್ದ ಶೂರಸೇನನಿಗೆ ಇಬ್ಬರು ಮಕ್ಕಳು, ವಸುದೇವ ಮತ್ತು ಪೃಥ. ಶೂರಸೇನನ ಗೆಳೆಯ ಕುಂತಿಭೋಜನು ಪೃಥಾಳನ್ನ ಸಾಕಿ ಬೆಳೆಸ್ತಾನೆ. ಅಲ್ಲಿಂದ ಪೃಥಾಳಿಗೆ ಕುಂತಿ ಎಂಬ ಹೆಸರು ಶುರುವಾಗುತ್ತೆ. ಕುಂತಿಯ ಅಣ್ಣ ವಸುದೇವನ ಮಗನೇ ಶ್ರೀಕೃಷ್ಣ. ಅಲ್ಲಿಗೆ ಕುಂತಿಗೆ ಶ್ರೀಕೃಷ್ಣ ಅಳಿಯ ಆಗ್ತಾನೆ. ಒಂದು ಸಣ್ಣ ಕ್ಲಾರಿಫಿಕೇಶನ್ಗೆ ಹೇಳಿದೆ ಅಷ್ಟೆ. ಕುಂತಿ ತುಂಬ ಸುಂದರವಾಗಿ ಮತ್ತೆ ಒಳ್ಳೆಯ ಗುಣಗಳನ್ನು ಹೊಂದಿರ್ತಾಳೆ. ಒಮ್ಮೆ ದೂರ್ವಾಸ ಮಹರ್ಷಿಗಳು ಕುಂತಿಭೋಜನ ಅರಮನೆಗೆ ಬರ್ತಾರೆ. ಆಗ ರಾಜ ತನ್ನ ಮಗಳಾದ ಕುಂತಿಯನ್ನ ಮುನಿಗಳ ಆತಿಥ್ಯವನ್ನು ನೋಡ್ಕೊಳ್ಳೋಕೆ ಹೇಳ್ತಾನೆ. ದುರ್ವಾಸ ಮಹರ್ಷಿಗಳು ಕುಂತಿಯ ಆತಿಥ್ಯಕ್ಕೆ ಮೆಚ್ಚಿ 5 ಮಂತ್ರಗಳನ್ನು ಉಪದೇಶ ಮಾಡಿ ಕುಂತಿಗೆ ಹೇಳ್ತಾರೆ. ನೀನು ಯಾವುದೇ ದೇವತೆಯನ್ನು ಸ್ಮರಿಸಿ ಮಂತ್ರವನ್ನು ಹೇಳಿದರೆ ಆ ದೇವತೆಯಿಂದ ನಿನಗೆ ಮಕ್ಕಳು ಪ್ರಾಪ್ತಿಯಾಗ್ತವೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೀಗೆ ಹೇಳಿ ಹೋದ ಮೇಲೆ ಕುಂತಿಗೆ ಆಶ್ಚರ್ಯ ಉಂಟಾಗುತ್ತೆ. ಈಗ ನಿಮ್ಗೊಂದು ಪ್ರಶ್ನೆ, 5 ಮಂತ್ರಗಳನ್ನು ಕುಂತಿ ಯಾವ ಯಾವ ದೇವತೆಗಳನ್ನು ಸ್ಮರಿಸಿ ಮಕ್ಕಳನ್ನ ಪಡೀತಾಳೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಈಗ ಕುಂತಿ ರಾತ್ರಿಯೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಬೆಳಗಿನ ಜಾವ ಬೇಗ ಎದ್ದು ನದಿಯ ದಡದ ಹತ್ತಿರ ಬರ್ತಾಳೆ. ಸೂರ್ಯದೇವನನ್ನ ಸ್ಮರಿಸಿ ಒಂದು ಮಂತ್ರವನ್ನ ಹೇಳ್ತಾಳೆ. ಆಗ ಅವಳು ಚಾಚಿದ್ದ ಕೈ ಮೇಲೆ ಕವಚ ಕುಂಡಲಗಳಿಂದ ಅಲಂಕೃತವಾದ ಸುಂದರವಾದ ಮಗುವೊಂದು ಪ್ರತ್ಯಕ್ಷವಾಗುತ್ತೆ. ಆಗ ಕುಂತಿಗೆ ದುರ್ವಾಸ ಮಹರ್ಷಿಗಳು ಕೊಟ್ಟ ಮಂತ್ರಗಳ ಮೇಲೆ ನಂಬಿಕೆ ಬರುತ್ತೆ. ನಂತರ ಆ ಮುದ್ದಾದ ಮಗುವನ್ನ ನೋಡಿ ಖುಷಿಯಿಂದ ಮುದ್ದಾಡುತ್ತಿರುವಾಗ ಅವಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ಯಾಕೆ ಅಂದ್ರೆ ಕುಂತಿ ಇನ್ನೂ ಮದುವೆನೇ ಆಗಿಲ್ಲ, ಆಗ್ಲೇ ಮಗು ಆಗಿದೆ. ಕುಂತಿ ಏನ್ ಮಾಡ್ತಾಳೆ? ಈಗ ಸಮಯ ತುಂಬಾನೇ ಆಗ್ತಾ ಇದೆ. ಕುಂತಿ ತುಂಬಾನೇ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅಲ್ಲಿಯೇ ಹರಿಯುತ್ತಿದ್ದಂಥ ನದಿಯಲ್ಲಿ ಆ ಮಗುವನ್ನು ಒಂದು ಮರದ ಪೆಟ್ಟಿಗೆಯಲ್ಲಿಟ್ಟು ತೇಲಿಬಿಡ್ತಾಳೆ. ಅರಮನೆಗೆ ಹೋದ ನಂತರ ಅವಳು ತುಂಬಾನೇ ದುಃಖ ಪಡ್ತಾಳೆ. ಇಲ್ಲಿಂದ ಕುಂತಿಯಿಂದ ಆ ಮಗು ದೂರ ಆಗುತ್ತೆ. ಈಗ ನಿಮಗೊಂದು ಪ್ರಶ್ನೆ, ಕುಂತಿ ಈ ಒಂದು ಸಂದರ್ಭವನ್ನ ಹೇಗೆ ನಿಭಾಯಿಸಬೇಕಿತ್ತು ಅನ್ನೋದು ನಿಮ್ಮ ಆಲೋಚನೆ ಏನಾದರೂ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸರಿ, ಈಗ ತೇಲಿಬಿಟ್ಟಂತಹ ಮಗು ಅಧೀರಥನೆಂಬ ಸೂತನ ಕೈಗೆ ಸಿಗುತ್ತೆ. ಆ ಪೆಟ್ಟಿಗೆಯಿಂದ ಮಗು ಅಳೋ ಶಬ್ದ ಬರ್ತಾ ಇರುತ್ತೆ. ಅಧೀರಥನಿಗೆ ಆಶ್ಚರ್ಯ ಆಗುತ್ತೆ. ಆಗ ಆ ಪೆಟ್ಟಿಗೆಯನ್ನ ತೆಗೆದು ನೋಡಿದ್ರೆ ಸುಂದರವಾದ ಮಗು ಇರುತ್ತೆ. ಅಧೀರಥನಿಗೆ ಮದುವೆ ಆಗಿ ತುಂಬ ವರ್ಷಗಳಾಗಿದ್ರೂ ಮಕ್ಕಳಾಗಿರೋದಿಲ್ಲ. ಈ ಮಗುವನ್ನ ತನ್ನ ಮಗನಂತೆ ತುಂಬ ಪ್ರೀತಿಯಿಂದ ಬೆಳೆಸ್ತಾನೆ. ಆಗ ಸೂತಪುತ್ರ ಅಂತ ಕರ್ಣನಿಗೆ ಕರೀತಾರೆ. ಅಧೀರಥ ಕರ್ಣನ ವೈಭವವನ್ನು ನೋಡಿ ವಸುಸೇನ ಅಂತ ಹೆಸರಿಡ್ತಾನೆ. ಹಾಗೆ ಕರ್ಣ ಕುಂಡಲಗಳಿಂದಾಗಿ ಕರ್ಣ ಎಂದು ಹೆಸರು ಬರುತ್ತೆ. ಅಧೀರಥನ ಪತ್ನಿ ರಾಧೆಯು ಸಾಕಿದ್ದಕ್ಕೆ
ಕರ್ಣನಿಗೆ ರಾಧೇಯನೆಂದು ಕರೀತಾರೆ. ಇಲ್ಲಿಗೆ ಕರ್ಣ ಒಂದು ಜಾಗನ ಸೇರಿ ಆಯಿತು. ಇನ್ನು ಮುಂದೆ ಕರ್ಣ ಹೇಗೆ ಬೆಳಿತಾನೆ, ಧನುರ್ವಿದ್ಯೆ ಹೇಗೆ ಕಲಿತಾನೆ, ಪರಶುರಾಮ ಕರ್ಣನಿಗೆ ಹೇಗೆ ಗುರುಗಳಾಗ್ತಾರೆ, ಮಹಾಭಾರತಕ್ಕೆ ಕರ್ಣ ಹೇಗೆ ಬರ್ತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಮತ್ತು ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪಬ್ಲಿಕ್ FM ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ. ನಮಸ್ಕಾರ.